ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬುರುಡೆ ಪ್ರಕರಣದಲ್ಲಿ ಮತ್ತೂ ಒಂದು ದೂರು ದಾಖಲಾಗಿದೆ. ವಕೀಲ ಕೆವಿ ಧನಂಜಯ್ ಮತ್ತೆ ಟೀಮ್ ವಿರುದ್ಧ ಎಸ್ಐಟಿಗೆ ದೂರು ಸಲ್ಲಿಸಲಾಗಿದೆ. ಚೆನ್ನನ ದೂರಿನಲ್ಲಿದ್ದಂತಹ ಅಂಶವನ್ನ ಉಲ್ಲೇಖಿಸಿ ವಕೀಲ ಧನಂಜಯ್ ಮತ್ತು ಅವರ ತಂಡದ ವಿರುದ್ಧ ದೂರು ದಾಖಲಿಸಲಾಗಿದೆ. ಎಸ್ಐಟಿಗೆ ದೂರು ಕೊಡಲಾಗಿದೆ. ಈ ಮಾಸ್ಕ್ ಮ್ಯಾನ್ ಇದ್ನಲ್ಲ ಚೆನ್ನಯ್ಯ, ಆತನ ದೂರಿನಲ್ಲಿ ಕೆವಿ ಧನಂಜಯ್ ಅವರ ಹೆಸರು ಉಲ್ಲೇಖ ಆಗಿತ್ತು. ಧನಂಜಯ್ ಅವರ ಬಳಿ ದಾಖಲೆ ಕೊಟ್ಟಿರೋದಾಗಿ ಆತ ಉಲ್ಲೇಖಿಸಿದ್ದ. ಧನಂಜಯ್ ಅವರ ವಿಚಾರಣೆ ನಡೆಸಬೇಕು ಅಂತ ಎಸ್ಐಟಿಗೆ ಈಗ ದೂರು ಕೊಟ್ಟಿದ್ದಾರೆ. ಗ್ರಾಮಸ್ಥ ರಾಜೇಂದ್ರ ಸೇರಿದ ಹಾಗೆ ಹಲವರು ಹೀಗೆ ಎಸ್ಐಟಿಗೆ ದೂರು ಕೊಟ್ಟಿರೋದು. ಈತ ಸುದೀರ್ಘವಾದ ಒಂದು ದೂರು ಕೊಟ್ಟಿರ್ತಾನೆ. ಆರಂಭದಲ್ಲಿ ಆತ ತನಗೆ ಏನೇನೆಲ್ಲ ಗೊತ್ತು ಅನ್ನೋದನ್ನ ವಿವರಿಸಿರ್ತಾನೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು, ಆಮೇಲೆ ಅಲ್ಲಿಂದ ಓಡ್ ಹೋಗಿದ್ದು, ನೂರಾರು ಶವಗಳನ್ನು ಹೂತಿದ್ದು, ಆಮೇಲೆ ತನಗೆ ಪಶ್ಚಾತ್ತಾಪ ಆಗಿ ಬಂದು ಇದೆಲ್ಲವನ್ನು ಮತ್ತೆ ಹೇಳ್ತಾ ಇರೋದು, ಅದೆಲ್ಲವನ್ನು ಹೇಳ್ಕೊಂಡಿದ್ನಲ್ಲ ದೂರು. ಅದರಲ್ಲಿ ಅಂತಿಮವಾಗಿ ಆತ ಹೇಳಿರ್ತಾನೆ, ಒಂದು ವೇಳೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ, ನನಗೇನಾದರೂ ಅಪಾಯ ಆದರೆ ಈ ಸತ್ಯಗಳು ನನ್ನೊಂದಿಗೆ ಮುಚ್ಚಿ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನನಗೇನಾದರೂ ಜೀವಕ್ಕೆ ತೊಂದರೆ ಆದರೆ ಆ ಎಲ್ಲ ಮಾಹಿತಿ ದಾಖಲೆಗಳು ವಕೀಲ ಧನಂಜಯ್ ಅವರ ಬಳಿ ಇರುತ್ತೆ ಅನ್ನುವಂಥದ್ದನ್ನು ಆ ದೂರಿನಲ್ಲಿ ಆತ ಉಲ್ಲೇಖ ಮಾಡಿದ್ದ. ಇದನ್ನ ಕಾರಣವಾಗಿಟ್ಕೊಂಡು ಈಗ ಅವರನ್ನ ತನಿಖೆ ನಡೆಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮತ್ತು ಒಂದು ದೂರು ಈಗ ದಾಖಲಾಗಿರೋದು ಸುಪ್ರೀಂ ಕೋರ್ಟ್ನಲ್ಲಿ. ಚೆನ್ನನ ಪರ ಕೆವಿ ಧನಂಜಯ್ ವಕಾಲತ್ತು ವಹಿಸಿರುವಂಥ ವಕೀಲರು, ಸ್ಥಳ ಪರಿಶೋಧನೆಯ ವೇಳೆ ಚೆನ್ನನ ಜೊತೆಗಿದ್ದ ಜೂನಿಯರ್ ವಕೀಲರು, ಈ ಎಲ್ಲ ವಕೀಲರು ಕೂಡ ಷಡ್ಯಂತ್ರದ ಭಾಗ ಆಗಿರುವಂಥ ಸಾಧ್ಯತೆ ಇದೆ. ವಕೀಲ ಕೆವಿ ಧನಂಜಯ್, ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ, ದಿವಿನ್, ಧೀರಜ್, ಮಂಜುನಾಥ್ರನ್ನ ತನಿಖೆಗೆ ಒಳಪಡಿಸುವಂತೆ ಆಗ್ರಹಿಸಿದ್ದಾರೆ. ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಅಜ್ರಿ ಸೇರಿದ ಹಾಗೆ ಹಲವರು ಗ್ರಾಮಸ್ಥರು ದೂರು ಸಲ್ಲಿಸಿದ್ದಾರೆ. ಬೆಳ್ತಂಗಡಿ ಕಚೇರಿಯಲ್ಲಿ ದೂರು ದಾಖಲಿಸಿ ತನಿಖೆ ಮಾಡಬೇಕು ಇದನ್ನ ಅಂತ ಒತ್ತಾಯಿಸಿರೋದು. ದೂರು ಪಡೆದು ಸ್ವೀಕೃತಿ ಪತ್ರ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸೊ ವಿಚಾರಣೆಯನ್ನು ಎದುರಿಸಬೇಕಾಗಬಹುದು. ವಕೀಲರು ಮತ್ತೆ ತಂಡ ಕೂಡ ಷಡ್ಯಂತ್ರದ ಭಾಗ ಆಗಿರಬಹುದು ಅಂತ ದೂರು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟಿನ ವಕೀಲರಾದಂಥ ಕೆವಿ ಧನಂಜಯ್ ಅವರ ಮೇಲೆ, ಓಜಸ್ವಿ ಗೌಡರ ಮೇಲೆ, ದಿವಿನ್ ಅವರ ಮೇಲೆ, ಸಚಿನ್ ದೇಶಪಾಂಡೆ ಅವರ ಮೇಲೆ, ಮಂಜುನಾಥ್ರವರ ಮೇಲೆ ನಾವು ದೂರನ್ನು ದಾಖಲಿಸಿದ್ದೇವೆ. ಮುಖ್ಯವಾಗಿ ಏನು ಅನಾಮಿಕ ಅಥವಾ ದೂರುದಾರ ಅಂತ ಹೇಳುವಂಥ ಕಂಪ್ಲೇಂಟ್ ಪ್ರಾರಂಭದಲ್ಲಿ ಕೊಟ್ಟ ಅದರ ಕೆಳಗಿನಲ್ಲಿ ಒಂದು ಶರವನ್ನು ಬರೆದಿದ್ದಾನೆ. ಇದಕ್ಕೆ ಪೂರಕವಾದಂಥ ಈ ಬುರುಡೆ ಪ್ರಕರಣಗಳಿಗೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು ಕೆವಿ ಧನಂಜಯರವರಿಗೆ ನಾವು ಒಪ್ಪಿಸಿದ್ದೇವೆ ಅಂತ ಹೇಳುವಂಥದ್ದನ್ನು ಆ ದೂರುದಾರ ಹೇಳಿರುವಂಥ ಆಧಾರದ ಮೇಲೆ, ಅದರ ಜೊತೆಗೆ ಪ್ರೆಸ್ ನೋಟ್ ರಿಲೀಸ್ ಮಾಡಿದಂಥ ಅವರ ಸಹ ವಕೀಲರು ಅದರಲ್ಲಿ ಮೆನ್ಷನ್ ಮಾಡಿದ ನಿಟ್ಟಿನಲ್ಲಿ ಇದನ್ನು ಧನಂಜಯರವರನ್ನು ತನಿಖೆ ಮಾಡಬೇಕು ಅಂತ ಹೇಳುವಂಥ ದೂರನ್ನು ನಾವು ಕೊಟ್ಟಿದ್ದೇವೆ. ಇಲ್ಲ, ಧನಂಜಯರವರು ಮತ್ತು ಸಚಿನ್ ದೇಶಪಾಂಡೆ ಅವರು, ದಿವೀನ್ ರವರು, ಓಜಸ್ವಿ ಗೌಡರು, ಮಂಜುನಾಥ್ರವರು ಎಲ್ಲರ ಮೇಲೆಯೂ ಕೂಡ ಕೊಟ್ಟಿದ್ದೇವೆ. ನಮಗೆ ಯಾಕೆ ಅನಿಸ್ತಾ ಇದೆ ಅಂತ ಹೇಳಿದರೆ, ನಾನು ಪ್ರಾರಂಭದಲ್ಲೇ ಭಾಳ ಗೌರವ ಇತ್ತು. ಸುಪ್ರೀಂ ಕೋರ್ಟಿನ ವಕೀಲರು ಒಬ್ಬರು ಇದರ ನೇತೃತ್ವವನ್ನು ವಹಿಸ್ತಾರೆ ಅಂತ ಹೇಳಿದರೆ ಸತ್ಯ ಭಾಳ ಹತ್ತಿರ ಇರಬೇಕು, ಅದಕ್ಕೆ ಏನಾದರೂ ಪೂರಕ ಇರಬೇಕು ಅಂತೇಳಿ. ಆದರೆ ಈ ಎಲ್ಲವೂ ಹುಡುಕಾಟವು ನಿಷ್ಫಲವಾದಾಗ, ಏನು ಇಲ್ಲ ಅಂತ ಆದಾಗ ದೂರುದಾರ ಹೇಳಿರುವಂತೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳುವಾಗ ಆ ದಾಖಲೆಗಳಿಂದ ಏನಾದರೂ ಸತ್ಯಾನಾವರಣ ಆಗ್ಬೋದು ಅಂತ ಹೇಳುವಂಥ ಆಶಯ ನಮಗಿದೆ. ಆಮೇಲೆ ಒಂದು ವಕೀಲರಾದರೆ ಅವರಿಗೆ ಕೂಡ ಕಾನೂನು ಒಂದೇ, ನಮ್ಮ ಜನಸಾಮಾನ್ಯರಿಗೂ ಒಂದೇ, ಕಾನೂನು ಯಾರನ್ನು ಬಿಟ್ಟಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಅವರನ್ನು ಈ ದಾಖಲೆಗಳನ್ನು ಅವರು SIT ತಂಡಕ್ಕೆ ಕೊಡಬೇಕು ಮತ್ತು ಅವರು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳುವಂಥ ಒಂದು ಆಗ್ರಹ ಮಾಡಿಕೊಂಡು ನಾವು ದೂರನ್ನು ನೀಡಿದ್ದೇವೆ. ಪೂರಕ ದಾಖಲೆಗಳು ಏನಿಲ್ಲ. ಪೂರಕ ದಾಖಲೆಗಳು ಅಂತ ಹೇಳಿದರೆ ಅವರು ದೂರುದಾರ ಕೊಟ್ಟಂಥ FIRನಲ್ಲಿ ಇರುವಂಥ ಕೊನೆಯ ಸಾಲೇ ನಮಗೆ ಆಧಾರ. ಆ ಸಾಲಿನಲ್ಲಿ ಇದಕ್ಕೆ ಪೂರಕವಾದಂಥ ಈ ಬುರುಡೆ ಪ್ರಕರಣಗಳಿಗೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು ಕೂಡ ಕೆವಿ ಧನಂಜಯರವರಿಗೆ ಕೊಟ್ಟಿದ್ದೇವೆ ಅಂತ ಹೇಳುವಂಥದ್ದು ಆ ಲೈನ್ ಇದೆ. ಆ ಲೈನಿನ ಆಧಾರದ ಮೇಲೆ ಮತ್ತು ಪ್ರೆಸ್ ನೋಟ್ ರಿಲೀಸ್ ಮಾಡಿದಂಥ ಆಧಾರದ ಮೇಲೆ ನಾವು ದೂರನ್ನು ಕೊಟ್ಟಿದ್ದೇವೆ. ಖಂಡಿತ ಎಲ್ಲ ವಕೀಲರುಗಳನ್ನು ತನಿಖೆಗೆ ಒಳಪಡಿಸಿ ಕರೆಸಿ ಅವರಲ್ಲಿರುವ ದಾಖಲೆಗಳನ್ನು, ಅವರ ಹೇಳಿಕೆಗಳನ್ನು ದಾಖಲೀಕರಣ ಮಾಡಿದರೆ ಸತ್ಯಾನಾವರಣಕ್ಕೆ ಭಾಳ ಪುಷ್ಟಿ ಸಿಗಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.